Government of Karnataka, in partnership with Infosys Foundation and Center for Cellular and Molecular Platforms, rolled out cutting-edge medical technologies in government hospitals across 3 districts in the state under the new plan of C-Camp Infosys Foundation project Early Life, which was chaired by the Health Minister Dinesh Gundurao. The implementation of fetal monitoring and CPAP technologies is currently underway in district hospitals and community health centers located in Dharwad, Vijaypura, and Ballari. This collaborative effort, funded by Infosys Foundation's CSR program, aims to significantly enhance healthcare for pregnant women and newborns, addressing respiratory issues in infants, and improving overall maternal and child health outcomes. Expressing gratitude for the partnership with Infosys Foundation and C-Camp, Minister Rao highlighted the transformative impact of these technologies. Fetal monitoring technology enhances the monitoring of pregnant women's health, while CPAP technology addresses respiratory issues in newborns. This collaborative effort is expected to reduce infant mortality rates and enhance overall healthcare standards. Financial support from Infosys Foundation's CSR fund ensures that district hospitals and community health centers across Karnataka will benefit from these advancements. ಭಾಳ ಒಂದು ಪ್ರಮುಖವಾದಂಥ ವಿಷಯದ ಬಗ್ಗೆ ಇವತ್ತು ನಾವು ಇಲ್ಲಿ ಒಂದು ಒಪ್ಪಂದವನ್ನು C-Camp ಮತ್ತು ಇನ್ಫೋಸಿಸ್ ಫೌಂಡೇಶನ್ C-Camp ಮತ್ತು ಕರ್ನಾಟಕ ನಮ್ಮ ಹೆಲ್ತ್ ಆರೋಗ್ಯ ಇಲಾಖೆಯ ಒಂದು ಒಡಂಬಡಿಕೆಯನ್ನು ಇವತ್ತು ನಾವು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಇದು ತಾಯಿ ಮತ್ತು ಶಿಶುವಿನ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೊಸ ಒಂದು ಪ್ರಯೋಗ. ಇದರಲ್ಲಿ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಇವಾಗೇನು ಎರಡಲ್ಲಿ ನೀವು ನೋಡ್ಬೋದು, ಒಂದು ತಾಯಿಯ ಹೊಟ್ಟೆಯಲ್ಲಿರುವಂಥ ಶಿಶು ಏನಿರ್ತದೆ ಅದರ ಒಂದು ಆರೋಗ್ಯದ ಪರಿಸ್ಥಿತಿ ಏನು ಅಂತ ನೋಡುವಂಥ ಒಂದು ವ್ಯವಸ್ಥೆ ಇದು. ಈ ಫೀಟಲ್ ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಇದನ್ನು ನಾವು ಭಾಳ ಸುಲಭವಾಗಿ ಬಳಕೆ ಮಾಡ್ಬೋದು. ಆ ತಾಯಿಯ ಹೊಟ್ಟೆ ಮೇಲೆ ಅದನ್ನು ಕೂರಿಸಿದ್ರೆ ಸಾಕು. ಮೊದಲೆಲ್ಲ ಡಾಕ್ಟ್ರುಗಳು ಇದನ್ನು ಇಟ್ಕೊಂಡು ಸ್ಟೆಥೋಸ್ಕೋಪ್ ಇಟ್ಕೊಂಡು ಎಲ್ಲ ಚೆಕ್ ಮಾಡಬೇಕಾಗಿರ್ತಾಯಿತ್ತು. ಈಗ ಈ ಡಾಕ್ಟ್ರುಗಳೇ ಬೇಕಾಗಿಲ್ಲ, ಇದು ನೇರವಾಗಿ ನರ್ಸ್ಗಳೇ ಇದನ್ನು ಉಪಯೋಗ ಮಾಡ್ಕೋಬೋದು. ಹಾಕಿದ್ರೆ ಮಗು ಏನಿದೆ ಹೊಟ್ಟೆ ಒಳಗಡೆ ಇರುವಂಥ ಶಿಶು, ಅದರ ಹಾರ್ಟ್ ಬೀಟ್ ಯಾವ ಥರ ಇದೆ, ಅದರ ಒಂದು ಮೂವ್ಮೆಂಟ್ಸು, ಅದರ ಚಲನ ಯಾವ ರೀತಿ ಇದೆ, ಅದೆಲ್ಲವನ್ನು ಕೂಡ ಗಮನಿಸುವಂಥ ಒಂದು ವ್ಯವಸ್ಥೆ ಇದು. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದು ಆವಾಗ ನಮಗೆ ಅದರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ತದನಂತರ ಏನು ಕ್ರಮಗಳು ತಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ಅದು ಒಂದು ಭಾಳ ವಿಶೇಷವಾದಂಥ ಒಂದು ತಂತ್ರಜ್ಞಾನ ಉಪಯೋಗ ಮಾಡಿ ಅದನ್ನು ನಾವು ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಪ್ರಾಯೋಗಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ 2 ಜಿಲ್ಲೆಯಲ್ಲಿ ಶುರು ಮಾಡಿ ಒಟ್ಟು 8 ಜಿಲ್ಲೆಗೆ ತೊಗೊಂಡು ಹೋಗಬೇಕು. ತದನಂತರ ಅದರ ಒಂದು ಯಾವ ರೀತಿ ಯಶಸ್ಸು ಸಿಗುತ್ತೆ ಅಂತ ನೋಡಿಕೊಂಡು ನಂತರ ನಾವು ಇಲಾಖೆಯಿಂದನೇ ಅದನ್ನು ಬೇಕಾದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾಕೆಂತ ಹೇಳಿದ್ರೆ ಇನ್ಫೋಸಿಸ್ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಇನಿಷಿಯೇಟಿವ್ಗೆ. ಸೊ ಅದು ಒಂದು. ಇನ್ನೊಂದು ಏನಂತ ಹೇಳಿದ್ರೆ ಈ CPAP ಅಂತ ಹೇಳಿ, ಅದು ಹುಟ್ಟಿದಂಥ ಮಗು ಅದು ಆವಾಗ ಅವ್ರಿಗೆ ಉಸಿರಾಟದ ಸಮಸ್ಯೆ ಅಥವಾ ಯಾವುದಾದ್ರೂ ಒಂದು ತೀವ್ರ ಸಮಸ್ಯೆ ಬಂದಾಗ ಅದಕ್ಕೆ ರಕ್ಷಣೆ ಕೊಡುವಂಥ ಒಂದು CPAP ಅಂತ ಇದೊಂದು. ಈಗ ನಮ್ಮ ಏನು SNCU ಯೂನಿಟ್ಸ್ ಇರ್ತದೆ, ಮಗುವನ್ನು ಯಾರು ಲೋ ವೇಟ್ ಮಕ್ಕಳಿರ್ಬೋದು, ಕಮ್ಮಿ ತೂಕ ಇರುವಂಥ ಮಕ್ಕಳಿರ್ಬೋದು, ಅಥವಾ ಅವ್ರಿಗೆ ಸ್ವಲ್ಪ ಇನ್ನೂ ಉಸಿರಾಟದ ಸಮಸ್ಯೆ ಇರುವಂಥ ಶಿಶು ಇರ್ಬೋದು, ನವಜಾತ ಶಿಶು, ಅದನ್ನು ನೋಡ್ಕೊಳ್ತಕ್ಕಂಥದ್ದಕ್ಕೆ ಇದು ಭಾಳ ಸುಲಭವಾದಂಥ ಒಂದು CPAP ಅಂತ. ಇದು ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ನವಜಾತ ಶಿಶುವನ್ನು ಉಳಿಸುವಂಥದ್ದಕ್ಕೆ, ಜೀವವನ್ನು ಉಳಿಸುವಂಥದ್ದಕ್ಕೆ ಮತ್ತು ಅವ್ರು ಬೇಗ ಅದು ರಿಕವರ್ ಆಗೋದಕ್ಕೆ ಒಂದು ಅವಕಾಶ ಇದು. ಸೊ ಅದರಿಂದ ಈ 2 ತಂತ್ರಜ್ಞಾನವನ್ನು ನಾವೀಗ ಧಾರವಾಡ, ವಿಜಯನಗರ ಮತ್ತು ಬಳ್ಳಾರಿ 3 ಜಿಲ್ಲೆಗಳಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಮುಖ್ಯ ಗುರಿ ಏನಂತ ಹೇಳಿದ್ರೆ ಮಗುವನ್ನು ಉಳಿಸ್ಬೇಕು ನಾವು. ಏನು ಶಿಶು ಮರಣ ಪ್ರಮಾಣ ಏನಿದೆ ಅದನ್ನು ಕಮ್ಮಿ ಮಾಡಬೇಕು.
ಈ ಇನ್ಫೆಂಟ್ ಮೊಟಾಲಿಟಿ ರೇಟ್ಸ್ ಅಂತ ಏನು ಹೇಳ್ತೀವಿ, ಶಿಶು ಮರಣ ಪ್ರಮಾಣವನ್ನು ಕಮ್ಮಿ ಮಾಡುವಂಥದ್ದಕ್ಕೆ ಇದು ಸಾಕಾರ ಆಗುತ್ತೆ ಅಂತ ನಮಗೆ ಅದರ ಬಗ್ಗೆ ಹಿಂದೆ ಅವರು ಬೇರೆ ಕಡೆ ಡಿಪ್ಲಾಯ್ ಮಾಡಿದಾಗ, ಬೇರೆ ಕಡೆ ಉಪಯೋಗ ಮಾಡಿದಾಗ ಆ ಥರ ಮಾಹಿತಿಗಳು ಬಂದಿದೆ. ಸೊ ಅದರಿಂದ ಇದನ್ನು ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು ಅಂತಲೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ.